RSS ಅಂದರೆ ಈ ಎಲ್ಲ ಲೀಡರ್ಗಳು BL ಸಂತೋಷ್ ಗ್ರೂಪಿಗೆ ಹೆಚ್ಚು ಸೀಟ್ ಬರೋದು ಖಂಡಿತ ಇಷ್ಟ ಇಲ್ಲ. ಯಾಕೆಂದರೆ ಬಂತು ಅಂತ ತಿಳ್ಕೊಳ್ಳಿ, ನನ್ನ ಪ್ರಕಾರ ಕರ್ನಾಟಕದಲ್ಲಿ ಆ ಸಾಧ್ಯತೆ ಕಡಿಮೆ. ಒಂದು 15 ಸೀಟ್ ಬಂತಂತ ತಿಳ್ಕೊಳ್ಳಿ, ಆಗ ಈ ವಿಜಯೇಂದ್ರ ಯಡಿಯೂರಪ್ಪ ಈ ಗ್ರೂಪ್ ಇದೆಯಲ್ಲ ಅದು BJPಯಲ್ಲಿ ಭದ್ರ ಆಗುತ್ತೆ. ಅದು ಅವ್ರಿಗೆ ಇಷ್ಟ ಇಲ್ಲ. ನೀವು ಒಂದು 7-8 ಸೀಟ್ ಏನಾದರೂ ಬಂದರೆ ಬಹುಶಃ ಕಾಂಗ್ರೆಸ್ನವರಿಗಿಂತಲೂ ಜಾಸ್ತಿ ಖುಷಿ ಪ್ರತಾಪ್ ಸಿಂಹ ಆಗ್ಬೋದು, CT ರವಿಗೆ ಆಗ್ಬೋದು, ಈಶ್ವರಪ್ಪರಿಗೆ ಆಗ್ಬೋದು, ನಳಿನ್ ಕುಮಾರ್ ಕಟೀಲ್ ಆಗ್ಬೋದು. ಇಲ್ಲಿಗೆ ಮುಗೀತು. ಅದು ಆ ರೀತಿಯ ಬಂದರೆ ಮರುದಿವಸ ನೀವು ನೋಡಿ, ನಾವು ಮರುದಿವಸದ ಪತ್ರಿಕೆಯಲ್ಲಿ ಫಸ್ಟಿಗೆ ಯತ್ನಾಳ್ ಹೇಳ್ತಾರೆ ವಿಜಯೇಂದ್ರ ರಾಜೀನಾಮೆ ಕೊಡಬೇಕು ಅಂತ. ಅದರ ನಂತರ ನಳಿನ್ ಕುಮಾರ್ ಕಟೀಲ್, CT ರವಿ ಶುರು ಮಾಡ್ತಾರೆ. ಕಡಿಮೆ ಸೀಟ್ ಬಂದರೆ ಇದಂತೂ ಸ್ಪಷ್ಟ. ಏನಾದರೂ ಅದೊಂದು 10-12 ಸೀಟ್ ಕ್ರಾಸ್ ಮಾಡಿದರೆ ಏನಾದರೂ ಆಚೀಚೆ ಆಗಿರ್ಬೋದು. ನನ್ನ ಪ್ರಕಾರ ಈ ಪೋಸ್ಟ್ ಇಲೆಕ್ಷನ್ನ ರಿಸಲ್ಟ್ ನಂತರ ಭಾಳ ಆತಂಕದಲ್ಲಿರೋದು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಗ್ರೂಪು, ನನ್ನ BJP.